ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನದ ಮಾನ ಹರಾಜು ಹಾಕಿದ ಟೀಂ ಇಂಡಿಯಾ. ವೀಕ್ಷಕರೇ, ನೀವು ಈ ಸ್ಟೋರಿ ನೋಡಲೇಬೇಕು. ಏಷ್ಯಾ ಕಪ್ ಟಿ20 ಪಂದ್ಯದಲ್ಲಿ ಪಾಕ್ ಜೊತೆ ಭಾರತ ತಂಡ ಪಂದ್ಯ ಆಡಲಿದೆ ಎಂಬ ಸುದ್ದಿ ಹೊರಬಿದ್ದಾಗಲಿಂದಲೂ ಭಾರತ ಸೇರಿದಂತೆ ವಿಶ್ವ ಮಟ್ಟದಲ್ಲಿ ಪರ ವಿರೋಧದ ಮಾತುಗಳು ಕೇಳಿ ಬರುತ್ತಲೇ ಇವೆ. ಅದರಲ್ಲೂ ಅತಿ ಹೆಚ್ಚು ದೇಶಭಕ್ತಿ ಹೊಂದಿರೋ ಕಾಂಗ್ರೆಸ್ ಪಕ್ಷವಂತೂ ಈ ಪಂದ್ಯದ ವಿರುದ್ಧ ಹೋದಲ್ಲಿ ಬಂದಲ್ಲಿ ಊಳಿಡುತ್ತಲೇ ಇತ್ತು. ಇಂತಹ ಕ್ಲಿಷ್ಟ ಸ್ಥಿತಿಯಲ್ಲಿ ಭಾರತ ತಂಡದ ಆಟಗಾರರು ಸಹಜವಾಗಿಯೇ ಒತ್ತಡಕ್ಕೆ ಒಳಗಾಗಿದ್ರು. ಇಂತಹ ಒತ್ತಡದಲ್ಲಿ ಎಲ್ಲಿ ಪಂದ್ಯ ಕೈ ಬಿಡಲಿದ್ದಾರೋ ಅನ್ನೋ ಆತಂಕ ಕ್ರಿಕೆಟ್ ಪ್ರೇಮಿಗಳಿಗೆ ಮಾತ್ರವಲ್ಲ, ಭಾರತದ ಪ್ರೇಮಿಗಳನ್ನು ಕಾಡುತ್ತಿತ್ತು. ಆದರೆ ಭಾರತ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ 140 ಕೋಟಿ ಭಾರತೀಯರ ಮನಸ್ಥಿತಿಯನ್ನು ಪ್ರದರ್ಶಿಸುವಲ್ಲಿ ಟೀಂ ಇಂಡಿಯಾ ಆಟಗಾರರು ಯಶಸ್ವಿಯಾದರು. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ದುಬೈ ಕ್ರೀಡಾಂಗಣದಲ್ಲಿ ನಿಂತ ಟೀಂ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಸ್ಪಷ್ಟ ಸಂದೇಶ ರವಾನಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಲ ತಿಂಗಳ ಹಿಂದೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ನಡೆಸಿದ ದಾಳಿಯನ್ನು ಭಾರತ ಕ್ರಿಕೆಟ್ ತಂಡ ಏಷ್ಯಾ ಕಪ್ ಪಂದ್ಯದಲ್ಲಿ ತೀವ್ರ ಖಂಡಿಸಿದೆ. ಭಾರತ ಪಾಕಿಸ್ತಾನಕ್ಕೆ ತೀವ್ರ ಮುಖಭಂಗ ಉಂಟು ಮಾಡಿದ್ದು ಒಂದು ಕಡೆಯಾದರೆ, ಪಂದ್ಯದುದ್ದಕ್ಕೂ ಪಾಕಿಸ್ತಾನಿ ಆಟಗಾರರನ್ನ ಕಡೆಗಣಿಸಿ ಅವರೊಂದಿಗೆ ಕನಿಷ್ಠ ಶೇಕ್ ಹ್ಯಾಂಡ್ ನೀಡದೆ ಅವರ ಜೊತೆ ಸಂವಹನ ನಡೆಸದೆ ಗೆದ್ದ ಬಳಿಕವೂ ಪಾಕಿಸ್ತಾನಿ ಆಟಗಾರರ ಮುಖವನ್ನು ನೋಡದೆ ಡ್ರೆಸ್ಸಿಂಗ್ ರೂಮ್ಗೆ ತೆರಳುವ ಮೂಲಕ ಪಾಕಿಸ್ತಾನದ ವಿಚಾರದಲ್ಲಿ ಭಾರತದ ನಿಲುವೇನು ಎಂಬುದನ್ನು ಬಹಿರಂಗಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ತಂಡಗಳ ನಾಯಕರು ಯಾವುದೇ ಪಂದ್ಯದಲ್ಲಾದರೂ ಪರಸ್ಪರ ಶೇಕ್ ಹ್ಯಾಂಡ್ ನೀಡಿ ಪರಸ್ಪರ ಶುಭಾಶಯ ಹೇಳೋದು ಸಾಮಾನ್ಯ. ಆದರೆ ಈ ಪಂದ್ಯದ ವೇಳೆ ಭಾರತದ ನಾಯಕ ಸೂರ್ಯಕುಮಾರ್ ಶೇಕ್ ಹ್ಯಾಂಡ್ ಇರಲಿ, ಪಾಕ್ ನಾಯಕ ಸಲ್ಮಾನ್ ಅಲಿ ಆಗಾ ಬಳಿ ಬಂದಾಗ ಸೂರ್ಯಕುಮಾರ್ ಕೈಕಟ್ಟಿ ನಿಂತು ಮುಖ ತಿರುಗಿಸುವ ಮೂಲಕ ಭಾರತದ ಹ್ಯಾಂಡ್ ಶೇಕ್ ಮಾಡುವ ಯೋಗ್ಯತೆ ನಿಮಗಿಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ರು. ಅಷ್ಟೇ ಅಲ್ಲ, ಟೀಂ ಇಂಡಿಯಾ ಆಟಗಾರರು ಡ್ರೆಸ್ಸಿಂಗ್ ರೂಮ್ನ ಬಾಗಿಲು ಬಂದ್ ಮಾಡಿಕೊಂಡಿದ್ದು ಭಾರತೀಯರ ಮೆಚ್ಚುಗೆಗೆ ಪಾತ್ರವಾಗಿದೆ. ಎಲ್ಲಕ್ಕಿಂತ ಬಹುಮುಖ್ಯವಾಗಿ ಬಹುಮಾನ ವಿತರಣೆ ಮುಗಿದ ಮೇಲೆ ಮೈಕ್ ಹಿಡಿದು ಪಾಕಿಸ್ತಾನದ ಉಗ್ರವಾದಕ್ಕೆ ಧಿಕ್ಕಾರ ಎನ್ನುವ ನೇರ ಅರ್ಥದಲ್ಲಿ ಮಾತನಾಡಿದ ನಾಯಕ ಸೂರ್ಯಕುಮಾರ್, ನಮ್ಮ ಗೆಲುವನ್ನ ಪಹಲ್ಗಾಮ್ ಸಂತ್ರಸ್ತರಿಗೆ ಭಾರತೀಯ ಸೇನೆಗೆ ಅರ್ಪಿಸುತ್ತೇವೆ ಅಂತ ಹೇಳಿದ್ದು ಪಾಕ್ ಗಾಯದ ಮೇಲೆ ಗುಂಟೂರು ಕಾರದ ಪುಡಿ ಸವರಿದಂತಾಯಿತು. ಪಹಲ್ಗಾಮ್ ದಾಳಿ ಬಳಿಕ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಡೆದ ಮೊದಲ ಪಂದ್ಯ ಇದಾಗಿದ್ದು, ಈ ಪಂದ್ಯದಲ್ಲಿಯೇ ಭಾರತೀಯ ಆಟಗಾರರ ಗತ್ತು ತುಂಬಾ ಗಮ್ಮತ್ತಾಗಿತ್ತು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಏನೇ ವೈರತ್ವ ಇದ್ರೂ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ ಆಡುವಾಗ ಆಟಗಾರರು ಪರಸ್ಪರ ಪ್ರತಿಕ್ರಿಯೆಗಳು ಸಾಮಾನ್ಯ. ಪಂದ್ಯದ ನಡುವೆ ಒಂದೆರಡು ಬಾರಿಯಾದ್ರೂ ಮಾತುಕತೆ ನಡೆಯುತ್ತದೆ. ಒಬ್ಬರನ್ನೊಬ್ಬರು ಬೈದುಕೊಳ್ಳೋದು, ಗುರಾಯಿಸೋದು ತಪ್ಪಿದ್ದಲ್ಲ. ಆದರೆ ಭಾನುವಾರ ನಡೆದ ಪಂದ್ಯದ ವೇಳೆ ಭಾರತ ತಂಡದ ಆಟಗಾರರು ಪಾಕಿಸ್ತಾನ ಆಟಗಾರರ ಜೊತೆ ಮಾತನಾಡೋದಿರಲಿ, ಅವರ ಕಡೆ ಕತ್ತೆತ್ತಿಯೂ ನೋಡಲಿಲ್ಲ. ಇನ್ನು ಮುಖ್ಯವಾಗಿ ಪಾಕಿಸ್ತಾನದ ವಿರುದ್ಧ ವಿನ್ನಿಂಗ್ ಶಾಟ್ ಹೊಡೆದ ಸೂರ್ಯಕುಮಾರ್ ಪಾಕಿ ಆಟಗಾರರ ಹ್ಯಾಂಡ್ ಶೇಕ್ ಮಾಡದೆ ತಮ್ಮ ಜೊತೆಗಾರ ದುಬೇಬ್ ಜೊತೆ ಪೆವಿಲಿಯನ್ ಅತ್ತ ಹೆಜ್ಜೆ ಹಾಕಿದ್ರು. ಭಾರತೀಯ ಆಟಗಾರರು ಯಾರು ಡ್ರೆಸ್ಸಿಂಗ್ ರೂಮ್ಗೆ ಮೆಟ್ಟಿಲು ಇಳಿದು ಹೊರಬರಲೇ ಇಲ್ಲ. ಭಾರತೀಯ ಆಟಗಾರರನ್ನ ಅಭಿನಂದಿಸಲು ಪಾಕಿಸ್ತಾನದ ಆಟಗಾರರು ಮೈದಾನದಲ್ಲೇ ಕಾಯುತ್ತಾ ನಿಂತಿದ್ರು. ಆದರೆ ಭಾರತೀಯರೆಲ್ಲರೂ ಡ್ರೆಸ್ಸಿಂಗ್ ಕೊಠಡಿ ಒಳಹೋಗಿ ಬಾಗಿಲು ಬಂದ್ ಮಾಡಿಕೊಂಡ್ರು. ಬಹುಮಾನ ವಿತರಣೆ ವೇಳೆ ಸಾಮಾನ್ಯವಾಗಿ ಉಪಸ್ಥಿತರಿರುವ ಗಣ್ಯರೆಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡೋದು ಪದ್ಧತಿ. ಆದರೆ ಬಹುಮಾನ ಸ್ವೀಕರಿಸಲು ಆಗಮಿಸಿದ ಕುಲ್ದೀಪ್ ಸೂರ್ಯಕುಮಾರ್ ಅವರು ಅಲ್ಲಿ ಪಾಕ್ ಜೆರ್ಸಿ ತೊಟ್ಟು ನಿಂತಿದ್ದ UAE ಮೂಲದ ಸಂಸ್ಥೆಯೊಂದರ ಮಹಿಳೆಯನ್ನ ಕಣ್ಣೆತ್ತಿಯೂ ನೋಡಲಿಲ್ಲ. ಆಕೆ ಭಾರತ ಆಟಗಾರರಿಗೆ ಹ್ಯಾಂಡ್ ಶೇಕ್ ಮಾಡಲು ಉತ್ಸುಕರಾಗಿದ್ದಂತೆ ಕಾಣ್ತಿತ್ತಾದ್ರೂ ಭಾರತೀಯರು ಆಕೆಯತ್ತ ಸುಳಿಲಿಲ್ಲ. ಪಂದ್ಯ ಬಹಿಷ್ಕರಿಸುವಂತೆ ಭಾರತ ತಂಡವನ್ನು ವಿಶ್ವಕಪ್ ವೇಳಾಪಟ್ಟಿ ಪ್ರಕಟಗೊಂಡ ದಿನದಿಂದಲೇ ಅನೇಕರು ಒತ್ತಾಯಿಸುತ್ತಿದ್ರು. ಆದರೆ ಪಂದ್ಯಕ್ಕೆ BCCI, ಕೇಂದ್ರ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿದ ಪರಿಣಾಮ ಅನಿವಾರ್ಯವಾಗಿ ಪಾಕ್ ಜೊತೆ ಭಾರತ ಆಟವಾಡಲೇಬೇಕಾಗಿತ್ತು. ಆದರೆ ಪಂದ್ಯದಲ್ಲಿ ಗೆಲ್ಲೋದು ಮಾತ್ರವಲ್ಲ, ಅಷ್ಟು ಭಾರತೀಯರ ಹೃದಯದಲ್ಲಿ ಗೆಲ್ಲುವಲ್ಲಿ ಭಾರತೀಯ ಆಟಗಾರರು ಯಶಸ್ವಿಯಾಗಿದ್ದು ಇದೀಗ ವಿಶ್ವದಾದ್ಯಂತ ಮೆಚ್ಚುಗೆಯ ಮಹಾಪೂರ್ವೆ ಹರಿದು ಬರ್ತಿದೆ. ಭಾರತ ತಂಡ ಗೆದ್ದು ಪಾಕಿಸ್ತಾನದ ಉಗ್ರವಾದವನ್ನು ಖಂಡಿಸಿದ ಬಳಿಕ ಮೈದಾನದಲ್ಲಿ ಪಾಕಿಸ್ತಾನಕ್ಕೆ ಎಂಥ ಉತ್ತರ ಕೊಡಬೇಕು, ವೈರಿ ದೇಶವನ್ನು ಹೇಗೆ ನಡೆಸಿಕೊಳ್ಬೇಕು ಅದನ್ನು ಭಾರತೀಯ ಆಟಗಾರರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ನೆಟ್ಟಿಗರು ಖುಷಿ ವ್ಯಕ್ತಪಡಿಸಿದ್ದಾರೆ. ಬಹುಮಾನ ವಿತರಣೆ ನಂತರ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಸಂದರ್ಶನ ನಡೆಯಿತು. ಪ್ರಸಾರಕರ ಪರ ಮಾಂಜ್ರೇಕರ್ ತಮ್ಮ ಪ್ರಶ್ನೆ ಮುಗಿಸಿದ ಬಳಿಕ ಸೂರ್ಯಕುಮಾರ್ ತಾವು ಮಾತನಾಡಬೇಕಿದೆ ಅಂತ ಮತ್ತೆ ಮೈಕ್ ಕೈಗೆತ್ಕೊಂಡ್ರು. ಆಗ ಪಹಲ್ಗಾಮ್ ಕುಟುಂಬಗಳೊಂದಿಗೆ ನಾವಿದ್ದೇವೆ, ಈ ಗೆಲುವನ್ನು ನಮ್ಮ ಸೇನೆಗೆ ಅರ್ಪಿಸುತ್ತೇವೆ ಅಂತ ಸೂರ್ಯಕುಮಾರ್ ಹೇಳ್ತಿದ್ದಂತೆ ಕ್ರೀಡಾಂಗಣದಲ್ಲಿದ್ದ ಭಾರತೀಯ ಅಭಿಮಾನಿಗಳು ಸೂರ್ಯಕುಮಾರ್ ಮಾತಿಗೆ ಸಹಮತ ವ್ಯಕ್ತಪಡಿಸಿ ಹರ್ಷೋದ್ಗಾರ ಮಾಡಿದ್ರು. ಭಾರೀ ವಿರೋಧದ ನಡುವೆಯೂ ಭಾರತ ಮತ್ತು ಪಾಕ್ ಕ್ರಿಕೆಟ್ ತಂಡಗಳು ಏಷ್ಯಾ ಕಪ್ ಟಿ20 ಟೂರ್ನಿಯಲ್ಲಿ ಭಾನುವಾರ ರಾತ್ರಿ ಮುಖಾಮುಖಿಯಾದವು. ಆ ಪಂದ್ಯದಲ್ಲಿ 7 ವಿಕೆಟ್ಗಳಿಂದ ಪಾಕಿಸ್ತಾನವನ್ನ ಭಾರತ ಬಗ್ಗು ಬಡಿತು. ಟಾಸ್ ವೇಳೆ ಶೇಕ್ ಹ್ಯಾಂಡ್ ಮಾಡಲಾಗ್ತದೆ. ಭಾರತ ನಾಯಕ ಸೂರ್ಯಕುಮಾರ್ ಹ್ಯಾಂಡ್ ಶೇಕ್ ಇರಲಿ, ಪಾಕಿಸ್ತಾನ ತಂಡದ ನಾಯಕನನ್ನ ತಿರುಗಿಯೂ ನೋಡಲಿಲ್ಲ. ಪಂದ್ಯದುದ್ದಕ್ಕೂ ಭಾರತೀಯ ಆಟಗಾರರು ಪಾಕಿಸ್ತಾನಿ ಆಟಗಾರರ ಜೊತೆ ಯಾವ ಹಂತದಲ್ಲೂ ಮಾತನಾಡೋದಿರಲಿ, ಅವರನ್ನ ಕಣ್ಣೆತ್ತಿಯೂ ನೋಡಲಿಲ್ಲ.
ಪಂದ್ಯದ ಬಳಿಕ ಭಾರತೀಯ ಆಟಗಾರರನ್ನ ಅಭಿನಂದಿಸಲು ಪಾಕ್ ಆಟಗಾರರು ಕಾದು ನಿಂತರು. ಆದರೆ ಡ್ರೆಸ್ಸಿಂಗ್ ರೂಮ್ಗೆ ತೆರಳಿದ ಭಾರತೀಯರು ಬಾಗಿಲು ಬಂದ್ ಮಾಡಿ ಒಳ ಸೇರಿಕೊಂಡ್ರು. ಆ ಮೂಲಕ ಭಾರತೀಯರ ನಿಲುವೊಂದು ಅದೇ ಭಾರತೀಯರ ಮೇಲೆ ಕಾರಣವಿಲ್ಲದೆ ದಾಳಿ ಮಾಡಿ ಅಮಾಯಕರ ಸಾವಿಗೆ ಕಾರಣವಾದ ಪಾಕಿಸ್ತಾನದ ವಿರುದ್ಧ ತಮ್ಮ ಸೇಡು ತೀರಿಸಿಕೊಳ್ಳುವುದು. ಅಂದು ಆಪರೇಷನ್ ಸಿಂಧೂರದ ಮೂಲಕ ಭಾರತೀಯ ಸೇನೆ ಪಾಕಿಸ್ತಾನವನ್ನು ಬಗ್ಗು ಬಡಿದರೆ ಇಂದು ಕ್ರೀಡಾಂಗಣದಲ್ಲಿ ಪಾಕಿಸ್ತಾನದ ಸೊಕ್ಕಡಗಿಸುವ ಮೂಲಕ ಇಡೀ ವಿಶ್ವಕ್ಕೆ ಸಂದೇಶ ಸಾರುವಲ್ಲಿ ಭಾರತೀಯ ಆಟಗಾರರು ಯಶಸ್ವಿಯಾಗಿದ್ದಾರೆ. ಆ ಮೂಲಕ ಭಾರತದ ನಿಲುವು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಸೋಲಿನ ಜೊತೆಗೆ ಭಾರತೀಯ ಆಟಗಾರರು ಮಾಡಿದ ಅಪಮಾನ ಅಷ್ಟಿಷ್ಟಲ್ಲ, ಇದರಿಂದ ಪಾಕಿಸ್ತಾನ ಪರಿವರ್ತನೆಯಾಗಲಿದೆ ಎಂಬ ವಿಶ್ವಾಸ ಯಾರಿಗೂ ಇಲ್ಲ. ಆದರೆ ಅಂತಹ ಮನಸ್ಥಿತಿ ದೇಶಕ್ಕೆ ಯಾವ ರೀತಿಯ ಉತ್ತರ ನೀಡಬೇಕೋ ಅದೇ ಉತ್ತರವನ್ನು ಭಾರತ ನೀಡಿದೆ ಅಂತ ಹೇಳಬಹುದು.